ಜೋರು ಭರ್ಜರಿ ಊಟ ಇರುತ್ತೆ. ಹೌದು. ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಈಗ ಏನೆಲ್ಲ ಎಷ್ಟೆಲ್ಲ ತಗೊಂಡ್ರಿ? ನಾವು ಹಿಂದೂಗಳಾಗಿ ಈ ಹಬ್ಬನ ಮಾಡಲೇಬೇಕು. ಇದೇ ನಮಗೆ ಹೊಸ ವರ್ಷ. ನಾವಿವಾಗ ಮೇಕೆ ತೊಗೊಂಡಿದ್ದೀವಿ. ಅಂದರೆ ನಾನ್ ವೆಜ್ ಮಾಡಲೇಬೇಕು ಅಂತ ಒಂದು ಕಂಪಲ್ಸರಿ ಇದೆ, ಮಾಡೇ ಮಾಡ್ತೀವಿ ಈ ಸತಿ. ರೇಟ್ ನೋಡೋದಾದ್ರೆ ಹೆಂಗಿದೆ? ರೇಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಈಗಂತೂ ಬಿಡಲ್ಲ, ತಗೋತಾರೆ ನಾನ್ ವೆಜ್ನ. ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಪಾಪಣ್ಣ ಹೋದ್ರಲ್ಲಿ ಇದೆಲ್ಲ ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಬ್ಬ ಅಂತೂ ಚೆನ್ನಾಗಿ ಮಾಡಿದ್ದೀವಿ ಹೊಸ ವರ್ಷ. ಪದ್ಮಾಸಾಗರ್. ಸದ್ಯದ ರೇಟನ್ನ ದರ ನೋಡೋದಾದ್ರೆ ನಾವು ರೇಟ್ ಜಾಸ್ತಿ ಆಗಿರೋ ರೇಟು ನಾವು ಜಾಸ್ತಿ ಮಾಡಿಲ್ಲ. ನಾವು ರೆಗ್ಯುಲರಾಗಿ ಏನು ಮಾರ್ತಾ ಇದ್ದೀವಿ, ಯಾವಾಗಲೂ ಯುಗಾದಿ ಹಬ್ಬಕ್ಕೆ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಹಾಕೋದು ನಾವು ಮಾಡಿಲ್ಲ ಈ ಬಾರಿ. ಯಥಾವತ್ತಾಗಿದೆ. ಅದೇ ಹಳೆ ರೇಟ್ ಇದೆ. ಈಗ ಇವತ್ತು ಶುಕ್ರವಾರ ಇದರಿಂದ ಕಮ್ಮಿ ಬರ್ತಾರೆ ಅಂತ ಒಂದು ಭಯ ಇತ್ತು. ಸ್ವಲ್ಪ ಇತ್ತು, ಒಂದು 20% ಕಡಿಮೆ ಆಗ್ಬೋದು ಅಂತಿತ್ತು, ಕೆಲವರು ತಿನ್ನಲ್ಲ, ಆಗ್ಬೋದು ಅಂತ. ಪರವಾಗಿಲ್ಲ. ಈ ಬಾರಿ ಎಷ್ಟೆಲ್ಲ ಮೇಕೆಗಳನ್ನ ತಗೊಂಡಿದ್ವಿ? ಇತ್ತು, ಇನ್ನೂ ಹೇಳಲಿಕ್ಕಾಗಲ್ಲ, ಎಲ್ಲ ಫಿನಿಶ್ ಆದ್ಮೇಲೆ ಗೊತ್ತಾಗುತ್ತೆ. ವ್ಯಾಪಾರ ಅಂತೂ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಮಣಿ ಅಂತ, ಮಾಣಿಕ್ಯ ಮಣಿ ಅಂತ. ನಮ್ಮ ಹೆಸರು ಶ್ರೀಧರ್ ಅಂತ. ನಾವು ಈ ಮಟನ್ ಶಾಪಲ್ಲಿ ಮಿನಿಮಮ್ ಒಂದು 30 ವರ್ಷದಿಂದ ತಗೋತಾ ಇದ್ದೀವಿ. ತುಂಬ ಚೆನ್ನಾಗಿ ಕೊಡ್ತಾರೆ ಮಟನ್ನು, ಕ್ವಾಲಿಟಿ ಆಫ್ ಮಟನ್ನು. 50 ರೂಪಾಯಿ 10 ರೂಪಾಯಿ ಹೆಚ್ಚು ಕಡಿಮೆ ಆದ್ರೂ ನಾವು ಕೇಳಿದ ಮಟನ್ ಕೊಡ್ತಾರೆ. ಇಷ್ಟು ಟೇಸ್ಟ್ ಎಲ್ಲೂ ಸಿಗಲ್ಲ. ನಾನು ತುಂಬ ದೂರದಿಂದಲೂ ಬರ್ತೀನಿ, ರೆಗ್ಯುಲರ್ ಇಲ್ಲಿ ಬಿಟ್ಟು ಇಲ್ಲೆಲ್ಲೂ ತಗೊಳ್ಳಲ್ಲ. ಇದಕ್ಕಿಂತ ತುಂಬ ಜನ ಕೊಡೋರು ಇದ್ದಾರೆ, ಬಟ್ ಈ ಪಾಪಣ್ಣನ ಕ್ವಾಲಿಟಿ ಇದೆಯಲ್ಲ ಎಲ್ಲೂ ಬರೋಲ್ಲ. ಇಲ್ಲಿ ಬೆಂಗಳೂರಿಗೆ ನಂಬರ್ 1. ಅದರಿಂದ ನಾವು ಈ ಮಟನ್ ತಿಂದಿಲ್ಲ, ನಮ್ಮ ಟೇಸ್ಟು ಬೇರೆ ಕಡೆ ತಂದರೆ ಮನೇಲಿ ಒಪ್ಪಲ್ಲ. ಆದರೆ ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆಮೇಲೆ ಕೇಳಿದ್ದು ಕೊಡ್ತಾರೆ. ಮಣಿಯವರು ತುಂಬ ಕೋಆಪ್ರೇಟ್ ಮಾಡ್ತಾರೆ. ಅವ್ರ ಮಗ ಸಂತೋಷ್ ಅಂತಿದ್ದಾರೆ, ಅವರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಶ್ರೀಧರ್ ಅಂತ. ಥ್ಯಾಂಕ್ ಯು.